ನಲ್ಲಿ. ಮನೆಯಲ್ಲಿ ಮ್ಯಾಗಿ ಟೈಮ್ ಸ್ಟಾರ್ಟ್ ಆದ್ರೆ ಸಾಕು, ಅದರ ಮೈ ಮರೆಸುವ ಅರೋಮಾ ಮತ್ತು ಟೇಸ್ಟ್ ನ ಹ್ಯಾಪಿ ವೈಬ್ ಮನೆಯೆಲ್ಲ ಹರಡುತ್ತೆ, ಫ್ಯಾಮಿಲಿನ ಹತ್ತಿರ ಹಿಡಿಯುತ್ತೆ. ಆಮೇಲೇನು, ಜಾಲಿಯಾಗಿ ಅಡುಗೆ ಮಾಡೋಣ, ಜಾಲಿಯಾಗಿ ತಿನ್ನೋಣ. ರೆಡ್ ಲೇಬಲ್ ಹಣ ಎಣಿಸ್ಲಿಕ್ಕೆ ಬರೋಣ. ಹಣ ನಾನು ಕೊಟ್ಟಿದ್ದೇನೆ. ಅಲ್ಲ, ರೆಡ್ ಲೇಬಲ್ ನ ಬೆಲೆ ಈಗ ಕಡಿಮೆ ಆಗಿದೆ. ಈಗ 100 ಗ್ರಾಂ ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಕೇವಲ 45 ರೂಪಾಯಿಗೆ. ಅಂಕಲ್, ಚಹಾ ಕುಡಿದು ಹೋಗಿರಲ್ಲ, ಈಗ ಹಣ ಉಳಿಸಿ ಆತ್ಮೀಯತೆಯನ್ನು ಹೆಚ್ಚಿಸಿ. ಫಿಲ್ಮ್ ಅಲ್ಲ, ಬ್ಲಾಕ್ ಬಸ್ಟರ್. ರಿಚ್ ಕ್ರೀಮಿ ಚಾಕೋ ಟೇಸ್ಟ್ ಕೂಡ, ಕ್ರಂಚ್ ಜೊತೆ ಆಕ್ಷನ್ ಪ್ಯಾಕ್. ಮಚ್ ಮಚ್ ಕ್ರಂಚೀಸ್, ದ ನ್ಯೂ ವೇ ಟು ಕ್ರಂಚ್. ಹೊಸ ಹಾರ್ಲಿಕ್ಸ್ ಕುಡಿತಿದ್ದೀನಿ, ಸೂಪರ್ ಫುಡ್ಸ್ ನದ್ದು. ಯಾಕೆಂದ್ರೆ ನಾನು ಸೂಪರ್ ಬಿಸಿ ಆಗಿದ್ದೇನೆ. ಸ್ಕೂಲ್ ನಂತರ ಸೂಪರ್ ಫುಟ್ಬಾಲರ್ ಆಗುವ ಪ್ರಾಕ್ಟೀಸ್, ಆಮೇಲೆ ಸೂಪರ್ ಮ್ಯೂಸಿಷಿಯನ್, ನಂತರ ರವಿ ಜೊತೆ ಸೂಪರ್ ಪವರ್ ನ ಗೇಮ್. ಮಕ್ಕಳ ದಿನ ಸೂಪರ್ ಬಿಸಿ, ಅದಕ್ಕಾಗಿ ನಿಮ್ಮ ಫೇವರಿಟ್ ಹಾರ್ಲಿಕ್ಸ್ ನಲ್ಲಿದೆ ಸೂಪರ್ ಫುಡ್ಸ್, ಅಂದ್ರೆ ಆಲ್ಮಂಡ್ಸ್, ಓಟ್ಸ್ ಮತ್ತು ಮಿಲೆಟ್ಸ್. ಸೂಪರ್ ಫುಡ್ಸ್ ನೊಂದಿಗೆ ಹೊಸ ಹಾರ್ಲಿಕ್ಸ್ ನಿಮ್ಮ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಗೆಸ್ಟ್ ಓ ನೋ, ಮತ್ತೆ ಬಾತ್ರೂಮ್ ನ ಈ ಸ್ಥಿತಿ. ಹಳೆ ಫೇಸ್ ವಾಶ್, ಫೇಸ್ ಮುಚ್ಕು. ಅರೆ, ಆದ್ರೆ ಈ ದುರ್ವಾಸನೆ ಹೇಗೆ ಬಚ್ಚಿಡ್ತೀರಾ? ಗೋದ್ರೇಜ್ ಏರ್ ಪಾಕೆಟ್. ಇದರ ಪವರ್ ಜೆಲ್ ಟೆಕ್ನಾಲಜಿ ಬಾತ್ರೂಮ್ ಅನ್ನಿರಿಸುತ್ತೆ ಫ್ರೆಶ್ 30 ದಿನದವರೆಗೆ. ಗೋದ್ರೇಜ್ ಏರ್ ಪಾಕೆಟ್ ದುರ್ಗಂಧ ತೊಲಗಿಸುತ್ತೆ, ಸುಗಂಧ ಹರಡಿಸುತ್ತೆ. ನಿಲ್ಲಿ, ಗಂಟಲಲ್ಲಿ ಕಿರಿಕಿರಿ ಇರುವಾಗ ಯಾವಾಗಲೂ ಪ್ಯಾಕ್ ತಿರುಗಿಸಿ ನೋಡಿ ಮತ್ತು ಅಸಲಿ ಸ್ಟ್ರೆಪ್ಸಿಲ್ಸ್ ತೆಗೆದುಕೊಳ್ಳಿ. ಸ್ಟ್ರೆಪ್ಸಿಲ್ಸ್ ನ ಮೆಡಿಕೇಟೆಡ್ ತತ್ವವು ವೈರಸ್ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ ಮತ್ತು ನಿಮಗೆ ನೀಡುತ್ತದೆ ಸುದೀರ್ಘ ಆರಾಮ. ಸ್ಟ್ರೆಪ್ಸಿಲ್ಸ್, ನಿಮ್ಮ ಗಂಟಲಿನ ಡಾಕ್ಟರ್. ಇದೇನಿದು, ರೂಮ್ ತುಂಬಾ ಸಾರಿ ಆಯ್ತಲ್ಲ. ಸಾರಿ, ಅದರಲ್ಲಿ ಸಾರಿ ಅಂತ. ಯಾಕೆ ದೊರೆ? ನೀನೇನೇನು ಕಷ್ಟ ಅನುಭವಿಸಿದ್ಯೋ ಅದಕ್ಕಾಗಿ. ಲತಾ, ನನ್ನ ಫ್ರೆಂಡ್ ಆಗಿದೆಯಾ? ಲಲಿತಾ ಒಳ್ಳೆ ಗುಣಕ್ಕೆ ಮಣ್ಣಾಗಿ ಅವಳ ಸ್ನೇಹ ಬಯಸಿದ ಜಯಲಲಿತಾ. ಪೈನಾಪಲ್ ರಸವಾಂಗಿ. ನನ್ ಬಾಯಿ ಮುಚ್ಚಿಸ್ತಾ ಇದೆ ನೋಡಿ, ನೀವೇನು ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ತೆಂಗು ಬಿರಿಯಾನಿ. ನಿಮ್ಮನ್ನ ನಾನು ಹೇಗಿದ್ದೀರಾ ಅಂತ ಕೇಳಲ್ಲ, ಯಾಕಂದ್ರೆ ನೀವು ಯಾವಾಗಲೂ ಹ್ಯಾಂಡ್ಸಮ್ ಆಗಿರ್ತೀರಿ. ವೆರಿ ಸಿಂಪಲ್ ಟು ಮೇಕ್, ವೆರಿ ಟೇಸ್ಟಿ. ಸೀಸನ್ 6. ಅಂಜುನ ಕರ್ಕೊಂಡು ಹೋಗಿ ಈ ಸೀರೆ ನೀರ್ಗೆ ಮತ್ತೆ ಹೂವೆಲ್ಲ ಕಿತ್ಕೊಂಡ್ಬಿಟ್ಟಿದೆ, ನೀಟಾಗಿ ಪಿನ್ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗು. ಸರಿ ಅತ್ತೆ. ಅಪ್ಪ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗು. ಹೋಗು ಮಂಜು. ಬಾ ಅಂಜು. ಅಪ್ಪ ಅವ್ರೆ, ಅಜಿತಾ, ನಚ್ಚಿನ ಗಣೇಶ ದೇವ್ರ ಹತ್ರ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಬಾರೋ. ಬೇಗ ಬಾ, ಹೋಗು. ಅತ್ತೆ, ನಾವು ನೀರಿನ ಬನ್ನಿ ಬನ್ನಿ. ಕನ್ಯಾದಾನ ಮಾಡೋ ಸಮಯ. ವಧು ತಂದೆ ತಾಯಿ ಮುಂದೆ ಬಂದು ಕನ್ಯಾದಾನ ಮಾಡ್ಕೊಡ್ಬೇಕು.
ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಯಾಕೆ ಬೇಡ? ಗೀತಾ ಅವರು ಅಷ್ಟು ಪ್ರೀತಿಯಿಂದ ನೀನ್ ಮುತ್ತೈದೆ ಅಂತ ಕೊಡ್ತಿರ್ಬೇಕಾದ್ರೆ ಬೇಡ ಅಂತಿದೆಯಲ್ಲ, ಬೇಡ ಅಥವಾ ತಗೊಳಕ್ ಇಷ್ಟ ಇಲ್ಲ? ಮನೆ ಕದ್ದು ನಂಗೆ ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಇವತ್ತು ನೀನೇ ಅಡ್ಗೆ ಮಾಡಿ ಎಲ್ರಿಗೂ ಬಡ್ಸು. ನಾವೆಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಹತ್ರ ಮೇಡಮ್ ಏನು ಹೇಳ್ಬಿಡ, ನಿನ್ಗೆ ಅಡಿಗೆ ಬರಲ್ಲ ಅಂತ ಕ್ಲೀನಾಗಿ ಗೊತ್ತಾಗೋಯ್ತು. ಹೇಳಿ ಸೂಪರ್ ಐಡಿಯಾ ಬಂತು. ಏನ್ ಚೆನ್ನಾಗಿ ಹಚ್ತೀಯ ತರಕಾರಿ. ಶಿವನೇ ಮನುಷ್ಯರಿಗೆ ಅಡ್ಗೆ ಮಾಡ್ತಿದ್ದಾಳ ಇಲ್ಲ ಕಣ್ಣಗಳಿಗೆ ಮೇವು ಹಾಕಕ್ ರೆಡಿ ಮಾಡ್ಕೊಳ್ತಿದ್ದಾಳ? ನೀನು ವಂಶಿ ಜೀವನದಲ್ಲಿ ಬಂದಾಗಲಿಂದ ಚಂದನ ಅವನ ಮನಸ್ಸಿಂದ ದೂರ ಆಗ್ತಾ ಇದ್ದಾಳೆ. ಅವನಿಗೆ ನೀನೊಬ್ಳಿದ್ರೆ ಸಾಕು. ಚಂದನ ವಂಶಿ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಸ್ವಾತಿ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಮೇಲೆ ನಿಜವಾಗ್ಲೂ ಚೇಂಜ್ ಆಗಿದ್ದೀನ ಇಲ್ವಲ್ಲ? ನಾನು ಚೇಂಜ್ ಆಗಿಲ್ಲ, ಹಾಗೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಗ್ನೇನಯ ಸುಪತಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನೀವ್ ಮೊದ್ಲೇ ಹೇಳಿದ್ರೆ ನಾನು ಟ್ರ್ಯಾಕ್ ಪ್ಯಾಂಟು ಶೂಸು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹೌದಲ್ವಾ? ನಾಳೆ ಹೋಗ್ಬೇಡ, ಜ್ಞಾಪ್ಸು, ನಾನು ಹಾಕೊಂಡ್ ಬರ್ತೀನಿ. ಏನ್ರಿ ಇವತ್ತು ವಾಕಿಂಗ್ ಹೋದ್ರು ಇಷ್ಟು ಲೇಟ್ ಆಗಿ ಬಂದ್ಬಿಟ್ರಲ್ಲ ನೀವು? ಓಹೋ, ಸ್ವಾತಿ ಜೊತೆಲಿ ಇದ್ದಾಳೆ ಅಂತ ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ ಬಂದ್ರಾ? ಭವಾನಿ, ಹರಟೆ ಹೊಡಿತಾ ಕೂತಿದ್ದೇನೋ ನಿಜ, ಆದ್ರೆ ನಾನಲ್ಲ, ನಮ್ ಸ್ವಾತಿ ನನ್ನ ಫ್ರೆಂಡ್ಸ್ ಎಷ್ಟು ಮಾತಾಡಿದ್ರು ಅಂದ್ರೆ ಆ ಪಾರ್ಕಲ್ಲಿ ಇರೋರೆಲ್ಲ ಇವ್ರನ್ನೇ ನೋಡ್ತಾ ಇದ್ರು. ಆದ್ರೂ ತಾತ ನಿಮ್ ಫ್ರೆಂಡ್ಸ್ ಯಾವ ಕಾಲೇಜ್ ಹುಡುಗರಿಗಿಂತ ಕಮ್ಮಿ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ ಅಂತೀನಿ. ಅವ್ರ ಜೊತೆ ಮಾತಾಡಿ ನನ್ ಮೈಂಡ್ ಫ್ರೆಶ್ ಆಯ್ತು. ಸ್ವಾತಿನೂ ಜೊತೆಲಿ ಹೋಗಿದ್ದಾಳೆ ಅಂದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕತೆ ಹೇಳಿರ್ತಾರೆ. ಅಷ್ಟೇ ಅಲ್ಲ ಭವಾನಿ, ಸ್ವಾತಿ ನಂಗೆ ಇನ್ನೂ ಒಂದಷ್ಟು ಜನನ ಪರಿಚಯ ಮಾಡ್ಕೊಟ್ಲು. ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಬಂದ್ಬಿಟ್ಟು. ಸ್ವಾತಿ, ನೀನು ಯಾರನ್ನ ಬೇಕಾದ್ರೂ ಪರಿಚಯ ಮಾಡ್ಕೊಂಡ್ಬಿಡ್ತೀಯಲ್ವಾ? ನಿನ್ನಂತ ಹೊಡಿದ್ರೆ ದ್ವೇಷ ಅನ್ನೋದೇ ಇರೋದಿಲ್ಲ ನೋಡು. ತಾತ ನಾನೇನ್ ಡೈಲಿ ನಿಮ್ ಜೊತೆ ಪಾರ್ಕ್ ಬರಲ್ಲ, ಹಾಗಂತ ನೀವ್ ವಾಕಿಂಗ್ ಹೋಗದೆ ಇರಬಾರ್ದು. ನಿಮ್ ಏಜ್ ಅಲ್ಲಿ ವಾಕಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಸ್ವಾತಿ ಹೇಳಿದ್ಮೇಲೆ ಕೇಳಿರೋಕ್ಕಾಗತ್ತಾ? ಖಂಡಿತ ಹೋಗ್ತೀನಮ್ಮ. ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಹೋಗಿ ಕಷಾಯ ಮಾಡ್ಕೊಂಡ್ಬರ್ತೀನಿ, ಆಯ್ತಾ? ಅಜ್ಜಿ, ಕಷಾಯ ಮಾಡೋ ಕೆಲ್ಸ ನಂದು. ನಾನ್ ಮನೇಲಿ ಇಲ್ಲದೆ ಇರುವಾಗ ನೀವ್ ತಾತಂಗೆ ಕಷಾಯ ಮಾಡ್ಕೊಡ್ಬೋದು, ಆದ್ರೆ ನಾನಿರುವಾಗ ನಾನೇ ಮಾಡ್ತೀನಿ. ಆಯ್ತು, ನೀನೇ ಮಾಡಮ್ಮ. ಕಷಾಯ ತಾನೇ ನಾನ್ ಮಾಡ್ಕೊಡ್ತೀನಿ. ಬೇಡ ರಾಗಿಣಿ, ನಿನಗ್ಯಾಕೆ ಸುಮ್ಮನೆ ತೊಂದ್ರೆ? ಡೈಲಿ ನಾನೇ ಮಾಡೋದಲ್ವಾ, ನಾನೇ ಮಾಡ್ತೀನಿ ಬಿಡು. ಸ್ವಾತಿ, ಇಷ್ಟು ದಿನ ಈ ಮನೇಲಿ ನೀನ್ ಒಬ್ಳೇ ಇದ್ದೆ, ಆದ್ರೆ ಈಗ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ. ನಾನೇ ಕಷಾಯ ಮಾಡ್ಕೊಡ್ತೀನಿ. ನಾನು ಮನೆ ಕೆಲ್ಸ ಎಲ್ಲ ಕಲ್ತ್ಕೋಬೇಕಲ್ವಾ? ಸರಿ ಬಾ, ನಿಂಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಮಾಡ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ನೀರ್ ಕಾಯಕ್ಕಿಡು. ನೀರ್ ಕಾಯ್ಸಕ್ಕೂ ಬರಲ್ಲ ಅಲ್ಲ? ಫ್ಯಾನ್ ಇದೆ, ತಗೊಂಬಾ. ಆಕ್ಚುಲಿ ನನ್ಗೆ ಗೊತ್ತಿತ್ತು, ನಿನಗ್ ಗೊತ್ತಿತ್ತು ಅಲ್ವಾ ಟೆಸ್ಟ್ ಮಾಡ್ತದ. ನಾನ್ ಹಾಕ್ತೀನಿ.